ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಮಾಡ್ತಿದ್ದಾರೆ ಸರ್ ಗೊತ್ತಿಲ್ಲ ಸಚಿವರು ಅಂತ ಒಂದು ಟ್ರೆಂಡ್ ಆಗ್ತಿದೆ. ಹೇಳ್ಕೊಳ್ಳಿ ಬಿಡ್ರಿ, ಅವರಿಗೆ ಚಾಟ್ GPT ನೋಡಕ್ಕೆ ಹೇಳಿ. ಈ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿ ಗೃಹ ಸಚಿವರು ಇರೋದು ಡಾಕ್ಟರ್ ಜಿ ಪರಮೇಶ್ವರ್. ಅವ್ರಿಗೆ ನೋಡಕ್ಕೆ ಹೇಳಿ. ಗೊತ್ತಿಲ್ಲ ಅಂತೇಳಿ ಏನು ಹೇಳಿದ್ದಕ್ಕೆಲ್ಲ ಈಗ ನೀವು ಪ್ರಶ್ನೆ ಕೇಳ್ತೀರಪ್ಪ, ಎಲ್ಲದಕ್ಕೂ ನಾನು ಉತ್ತರ ಕೊಡೋಕ್ಕಾಗುತ್ತೆ. ಸ್ವಾಭಾವಿಕವಾಗಿ ಗೊತ್ತಿಲ್ಲ ಅಂತ ಹೇಳ್ತೀನಿ, ಯಾಕೆಂದರೆ ಗೊತ್ತಿರೋದಿಲ್ಲ. ಆಮೇಲೆ ಒಬ್ಬ ಗೃಹ ಸಚಿವನಾಗಿ ನಾನು ಕೊಡುವಂಥ ಹೇಳಿಕೆ ಭಾಳ ಜವಾಬ್ದಾರಿಯುತವಾಗಿ ಹೇಳಬೇಕಾಗ್ತದೆ. ಸುಮ್ಮನೆ ಗೊತ್ತಿಲ್ಲದಿರೋದೆಲ್ಲ ಸುಮ್ಮನೆ ಹೇಳೋಕ್ಕೆ ಗೃಹ ಸಚಿವರು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಅನೇಕ ಸಂದರ್ಭದಲ್ಲಿ ನಾನು ಗೊತ್ತಿಲ್ಲ ಅಂತ ಹೇಳ್ತೀನಿ. ಏನು ಹೇಳೋಕ್ಕಾಗುತ್ತೆ, ಅವರಿಗೆ ಚಾಟ್ GPT ನೋಡಿ ಪರಮೇಶ್ವರ್ ಸ್ಥಾನ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸರ್, ಈಗ ಧರ್ಮಸ್ಥಳಕ್ಕೆ ನಿಮಗೆ ತಮಾಷೆಗೆ ಹೇಳಿದ್ದೀನಿ ಆಯಿತಾ, ನೀವು ಅದನ್ನು ಸೀರಿಯಸ್ ಆಗಿ ತಗೊಳಕ್ಕೆ ಹೋಗಬೇಡಿ. ಹಂಗಂತ ಹೇಳಿ ಊರಿಗೆಲ್ಲ ವಾರ್ನಿಂಗ್ ಕೊಡೋಕ್ಕಾಗ್ತದೆ. ಸರ್, ಈಗ ನೀವು ಒಂದ್ ನಿಮಿಷ ಅಂಬೇಡ್ಕರ್ ಅನುಯಾಯಿ ಅಂತ ನಾವೆಲ್ಲ ನಂಬಿದ್ದೀವಿ ಸರ್. ನೀವು ಈ ರೀತಿಯಾಗಿ ಅಧಿಕಾರಿಗಳು ಪಕ್ಕದಲ್ಲಿ ಕುಂಡಿಸ್ಕೊಂಡು ನೀವು ವಾರ್ನಿಂಗ್ ಕೊಡೋದಾದ್ರೆ ನೀವು ನಮಗೆ ಅಷ್ಟೇ ಗೌರವ ಕೊಟ್ಟಿದ್ದೀರಾ. ಅಧಿಕಾರಿಗಳು ನಾಳೆ ದಿನ ಬಂದಾಗ ಗೆಟ್ ಔಟ್ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ. ಇಲ್ಲ ನಾನು ಸೀರಿಯಸ್ ಆಗಿ ನಿಮ್ಗೆ ವಾರ್ನಿಂಗ್ ಕೊಟ್ಟಾಗ ಹೇಳಿ ಆ ಮಾತನ್ನ, ಗೊತ್ತಾಯ್ತಾ? ನಾನು ನಿಮಗೆ ತಮಾಷೆಯಾಗಿ ಹೇಳಿದ್ದೀನಿ, ಯಾಕೆಂದರೆ ನಮ್ಮ ಜಿಲ್ಲೆಯ ಮರ್ಯಾದೆ ಪ್ರಶ್ನೆ ಬೇಡ್ರಪ್ಪ ಅಂತ ಹೇಳಿದ್ದೀನಿ. ಏನೋ ನೀವೆಲ್ಲ ನನಗೆ ತುಂಬ ಕ್ಲೋಸ್ ಆಗಿದ್ದೀರಲ್ವಾ, ನಿಮ್ಮ ಪ್ರೀತಿ ನಮ್ಗೆ ಅದಕ್ಕೋಸ್ಕರ ಹೇಳಿದ್ದೀನಿ. ಅವ್ರೇನಾರ ಹಂಗೆ ಮಾಡಿದ್ರೆ ಅವ್ರಿಗೂ ವಾರ್ನಿಂಗ್ ಕೊಡ್ತೀನಿ, ಗೊತ್ತಾಯ್ತಾ? ಅವ್ರಿಗೆ ವಾರ್ನಿಂಗ್ ಕೊಡೋಣ. ಈಗ DC ಅವ್ರು ಡಿಜಿಟಲ್ ದುರುಪಯೋಗ ಆಗಿದೆ ಅಂತ ಬಂತು, ಏನಾಯ್ತು ಸರ್? ತನಿಖೆ ಏನಾಯ್ತು? ಯಾವುದು DC ಅಲ್ಲಿ ಏನು ಕಂಡು ಬಂದಿಲ್ಲ ಅಂತ ಆಯ್ತು.